ವಂಶಿ ಮನೆ ಅದೃಷ್ಟ. ಅವಳಿಂದಾನೆ ನಮ್ಮ ಸಂಸಾರ ಸರಿ ಹೋಗೋ ಆಗಾಯ್ತು. ನನ್ನ ತಮ್ಮಂದ್ರಿಬ್ರು ಮದ್ವೆಗೆ ಒಪ್ಕೊಂಡ್ರು. ವಂಶಿನ ನೀನೇ ಈ ಮನೆ ಕಳ್ಸಿದ್ಯಾ ಅನ್ನೋ ನಂಬಿಕೆ ದೇವ್ರೆ ನನಗೆ. ಕೃಷ್ಣ ವಂಶಿ ಜಾತಕ ಹೊಂದಾಣಿಕೆ ಆಗೋ ಥರ ನೀನೇ ಮಾಡಬೇಕು. ಯಾವುದೇ ವಿಘ್ನಗಳಿಲ್ಲದೆ ಅವರಿಬ್ರು ಮದುವೆ ನಡೆಯೋ ಥರ ಮಾಡಪ್ಪ. ಆದರೆ ಆ ಮಾಯ ಮಾತ್ರ ಈ ಮನೆಗೆ ಸೊಸೆಯಾಗಿ ಬರಬಾರ್ದು. ಅವರಮ್ಮ ಚಿಕ್ಕ ವಯಸ್ಸಿಂದ ಅವಳ ತಲೆಯಲ್ಲಿ ಈ ಮನೆ ಬಗ್ಗೆ ದ್ವೇಷ ತುಂಬಿಸಿ ವಿಷದ ಬೀಜ ಬಿತ್ತಿರ್ತಾಳೆ. ಅವಳು ಅಕಸ್ಮಾತ್ ಈ ಮನೆಗೆ ಸೊಸೆಯಾಗಿ ಬಂದರೆ ಇವತ್ತಲ್ಲ ನಾಳೆ ಅದು ಹೆಮ್ಮರವಾಗಿ ಬೆಳೆದು ನಮ್ಮನ್ನೆಲ್ಲ ನಾಶ ಮಾಡೋದಂತೂ ಸತ್ಯ. ನಮ್ಗೀಗ ಒಂದು ಉಳ್ದಿರೋ ಕೊನೆ ದಾರಿ ಅಂದ್ರೆ ಈ ಜಾತಕ ಒಂದೇ. ನೀನೇ ಹೇಗಾದ್ರೂ ಮಾಡಿ ಇದಕ್ಕೊಂದು ದಾರಿ ತೋರಿಸ್ಬೇಕು. ನಮ್ಮ ಕುಟುಂಬನ ನೀನೇ ಕಾಪಾಡಬೇಕು. ವಿಶಾಲಾಕ್ಷಮ್ಮ ಅವರೇ, ಪ್ರಾರಂಭಿಸೋಣವೇ? ಆಯ್ತು ಆಯ್ತು. ನೋಡಿ ಶಾಸ್ತ್ರಿಗಳೇ, ಕೃಷ್ಣ ಈ ಜಾತಕ ಜೊತೆ ನೋಡ್ಬೇಕಾಗಿರೋದು ಯಾವುದು ಅಂತ ಹೇಳಿದ್ರಿ? ವಂಶಿ ಅಂತ ಅಲ್ಲೇ ಕೆಳಗಡೆ ಇದೆ ನೋಡಿ. ಸಿಕ್ತು. ಕೃಷ್ಣ ವಂಶಿ ಜೋಡಿ ಹೆಸರು ಎಷ್ಟು ಚೆನ್ನಾಗಿದೆ. ಜಾತಕ ಹೇಗಿದೆಯೋ ನೋಡೋಣ. ಏನಾಯ್ತು ಶಾಸ್ತ್ರಿಗಳೇ? ಇಬ್ರು ಜಾತಕನೂ ಹೊಂದಾಣಿಕೆ ಆಗ್ತಾ ಇಲ್ಲ ಅಮ್ಮ. ಯಾವ ಗಣಕುಟನೂ ಕೂಡ ಬರ್ತಾ ಇಲ್ಲ. ಇದನ್ನ ಇಲ್ಲಿಗೆ ಕೈ ಬಿಡೋದು ಒಳ್ಳೇದು. ಏನ್ ಹೇಳ್ತಿದ್ರು ಗುರುಗಳೇ? ಶಾಸ್ತ್ರಿಗಳೇ, ಅದು ವಂಶಿದೆ ಜಾತಕ ಅಲ್ವಾ? ಇನ್ನೊಂದ್ಸಲ ನೋಡಿ. ಹೌದಮ್ಮ, ಇದು ಖಂಡಿತ ವಂಶಿದೆ ಜಾತಕ. ಅದನ್ನ ನೋಡಿನೇ ಹೇಳ್ತಾ ಇದ್ದೀನಿ. ಈ ಜಾತಕ ಕೃಷ್ಣನ್ ಜಾತಕ ಜೊತೆ ಹೊಂದಾಣಿಕೆ ಆಗೋದಿಲ್ಲ. ಇಲ್ಲ, ಇದು ಸಾಧ್ಯನೇ ಇಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಮಗಳೇ, ಶಾಸ್ತ್ರ ಸುಳ್ಳಾಗಲ್ಲ. ಕ್ಷಮಿಸಿ, ಆದ್ರೆ ನೀವು ನೋಡೋದ್ರಲ್ಲೇ ಏನೋ ತಪ್ಪಾಗಿದೆ ಅಂತ ಅನಿಸ್ತಾ ಇದೆ. ನಾನು ನಿನ್ನೆ ಆನ್ಲೈನಲ್ಲಿ ನಂದು ಮತ್ತೆ ಕೃಷ್ಣನ್ ಜಾತಕ ನೋಡಿದ್ದೀನಿ. ಅದು ಸರಿಯಾಗಿ ಮ್ಯಾಚ್ ಆಗುತ್ತೆ. ಇವಾಗ ಎಲ್ಲೋ ಏನೋ ತಪ್ಪಾಗಿದೆ ಅಂತ ಅನಿಸ್ತಾ ಇದೆ. ಅಂದ್ರೆ ನಾನ್ ತಪ್ಪು ಹೇಳ್ತಾ ಇದ್ದೀನಿ, ನನಗೆ ಜಾತಕ ನೋಡಕ್ ಬರೋದಿಲ್ಲ ಅಂತನಾ? ಅಯ್ಯಯ್ಯೋ, ತಪ್ಪು ತಿಳ್ಕೊಬೇಡಿ. ನಾನು ಆ ಥರ ಹೇಳಿದಲ್ಲ. ಎಲ್ಲೋ ಏನೋ ತಪ್ಪಾಗಿರ್ಬೇಕು, ಇನ್ನೊಂದ್ಸಲ ನೋಡ್ಬೋದಾ ಅಂತ ಕೇಳ್ದೆ ಅಷ್ಟೇ. ಇಲ್ಲ, ಅವಶ್ಯಕತೆನೇ ಇಲ್ಲ. ಎಷ್ಟು ಸಾರಿ ನೋಡಿರೋ ಜಾತಕ ಬದಲಾಗೋಲ್ಲ ಮಗಳೇ. ಶಾಸ್ತ್ರಿಗಳೇ, ಯಾಕೆ ಹೀಗೆ ಹೇಳ್ತಿದ್ದೀರಾ? ಜಾತಕದಲ್ಲಿ ಏನಾದ್ರೂ ದೋಷ ಇದೆಯಾ? ಯಾಕೆ ಶಾಸ್ತ್ರಿಗಳೇ, ಏನಾಯ್ತು? ಇದು ಸಾಧಾರಣವಾದ ಜಾತಕ ಆಗಿದ್ರೆ ನಾನು ಕೂಡ ಸಹಜವಾಗಿನೇ ಈ ಜಾತಕ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ. ಆದ್ರೆ ವಂಶಿದು ಅದ್ಭುತವಾದ ಜಾತಕ. ಈ ಮನೆಯ ಭವಿಷ್ಯಕ್ಕೆ ಯಾವ ತರ ಸೊಸೆ ಬೇಕಿತ್ತೋ ಆ ಜಾಗನ ಖಂಡಿತ ವಂಶಿ ತುಂಬುತ್ತಾಳೆ.
ಯಾವುದನ್ನು ಪರಿಶೀಲನೆ ಮಾಡದೆ ಅವಳು ನಂಬೋಲ್ಲ. ಅವಳಿಗೆ ತಪ್ಪು ಅನ್ಸಿದ್ದನ್ನ ಅವಳು ಪ್ರಶ್ನೆ ಮಾಡದೆ ಸುಮ್ಮನಿರಲ್ಲ. ಅದು ಯಾರಾದ್ರೂ ಸರಿ, ಅದನ್ನ ಸಾಂದರ್ಭಿಕವಾಗಿ ತೋರಿಸ್ಬೇಕು ಅಂತ ಈ ಒಂದು ಪರೀಕ್ಷೆ ಮಾಡಿದೆ. ಹಾಗಾದ್ರೆ ಕೃಷ್ಣ ಮತ್ತು ವಂಶಿ ಜಾತಕ ಚೆನ್ನಾಗಿ ಹೊಂದಾಣಿಕೆ ಆಗತ್ತೆ ಅಲ್ವಾ ಶಾಸ್ತ್ರಿಗಳೇ? ಭಯನೇ ಬೇಡ ವಿಶಾಲಕ್ಷಮ್ಮ ಅವರೇ, 100% ಹೊಂದಾಣಿಕೆ ಆಗುತ್ತೆ. ಮರಕ್ಕೆ ಲತೆ ಅಂಟ್ಕೊಳ್ಳೋ ತರ, ಕಾವ್ಯದಲ್ಲಿ ಭಾವ ಅಡಗಿರೋ ತರ, ತಾಯಿ ಕೈತುತ್ತಲ್ಲಿ ಪ್ರೀತಿ ಇರೋ ತರ, 2 ದೇಹ ಒಂದೇ ಜೀವ ಅನ್ನೋ ರೀತಿ ಬಾಳ್ತಾರೆ ಈ ಕೃಷ್ಣವಂಶಿ. ಧೈರ್ಯವಾಗಿ ಮದುವೆ ಮಾಡಿ. ಶಾಸ್ತ್ರಿಗಳೇ, ಹಾಗೆ ನಮ್ಮ ಕೋದಂಡ ಆ ಮಾಯ ಜಾತಕನೂ ನೋಡ್ಬಿಡಿ. ಹಾ, ಆಗ್ಬೋದಮ್ಮ. ಈ ಜಾತಕನೂ ತುಂಬಾ ಚೆನ್ನಾಗಿದೆ. ಕೋದಂಡನ್ ಜಾತಕ ಜೊತೆ ಇದು ತುಂಬಾ ಅದ್ಭುತವಾಗಿ ಹೊಂದಾಣಿಕೆ ಆಗ್ತಾ ಇದೆ. ಶಾಸ್ತ್ರಿಗಳೇ, ಇನ್ನೊಂದ್ಸಲ ನೋಡಿ. ಸರಿಯಾಗೇ ನೋಡಿದ್ದೀನಿ, ಏನು ಭಯ ಬೇಡ. 2 ಜನ ಸೊಸೆಯಂದಿರು ಈ ಮನೆಯ ಅದೃಷ್ಟ ದೇವತೆಗಳು. ಖಂಡಿತವಾಗ್ಲೂ ಶುಭವಾಗುತ್ತೆ. ಅಲ್ಲ ಶಾಸ್ತ್ರಿಗಳೇ, ನಮ್ ಸಮಾಧಾನಕ್ಕೆ ಇನ್ನೂ ಒಂದ್ಸಲ ನೋಡ್ಬಿಡಿ. ಅವಶ್ಯಕತೆನೇ ಇಲ್ಲ ಅಮ್ಮ, ಎಲ್ಲವೂ ಸರಿಯಾಗಿದೆ. ನೀವು ಯಾವ ಆತಂಕನೂ ಇಲ್ಲದೆ 2 ಮದ್ವೆನೂ ಮಾಡಬಹುದು. ಆ, ಶಾಸ್ತ್ರಿಗಳೇ, ಅದು ಅಯ್ಯೋ ಅದ್ಕೆ ಶಾಸ್ತ್ರಿಗಳು ಅಷ್ಟು ಖಡಾಖಂಡಿತವಾಗಿ ಹೇಳ್ಬೇಕಾದ್ರೆ ಇನ್ನೊಂದ್ಸಲ ನೋಡು ಅಂತಿದಿರಲ್ಲ. ಹೇಗೂ ಶಾಸ್ತ್ರಿಗಳು ಮನೇಲೇ ಇದಾರಲ್ಲ, ನಿಶ್ಚಿತಾರ್ಥ ದಿನಾಂಕನೂ ಫಿಕ್ಸ್ ಮಾಡ್ಬಿಡಣ್ವಾ? ಏನಂತೀರ ಅಳಿ ಅಂದ್ರೆ? ಹೌದು, ಅದು ಸರಿನೇ. ನಿಮಗೊಪ್ಪಿಗೆ ಅಲ್ವಮ್ಮ? ಅಲ್ಲ ಕೋದಂಡ, ಅದು ಅದ್ಕೆ ಇನ್ನು ತಡ ಮಾಡೋದ್ ಬೇಡ. ಪಾಪ ಇವರು ತುಂಬಾ ದಿವಸದಿಂದ ಕಾಯ್ತಿದಾರಲ್ವಾ? ಅದು ನಿಜಾನೇ. ನಿಶ್ಚಿತಾರ್ಥನ ಈಗ ಇಟ್ಕೊಂಡ್ಬೇಡ, ಮದುವೆ ಸ್ವಲ್ಪ ತಡವಾಗಿ ಮಾಡಿದ್ರಾಯ್ತು ಅಲ್ವಾ?